ಈಗ ಯಂಗ್ಸ್ಟರ್ಸ್ ಎಲ್ಲೋ ಒಂದ್ ಕಡೆ ಸೋಷಿಯಲ್ ಮೀಡಿಯಾ ನಾವು ಲಾಸ್ಟ್ ಟೈಮು ಕೂಡ ಮಾತಾಡಿದ್ವಿ. ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಹದಗೆಡ್ತಿದ್ಯಾ ಅಥವಾ ಏನಾಗ್ತಿದ್ಯಾ ಗೊತ್ತಾಗ್ತಿಲ್ಲ. ಬಟ್ ಏನಂತಂದ್ರೆ ಏನಕ್ಕೆ ಕ್ವಶನ್ ಕೇಳ್ತೀನಿ ಅಂತಂದ್ರೆ, ನಿಮ್ಮಿಬ್ಬರು ಇಂಟರ್ವ್ಯೂ ಮಾಡಿದಾಗ, ನಿಮ್ಮ ಮತ್ತೆ ನಿಮ್ಮ ವೈಫ್ ಇಂಟರ್ವ್ಯೂ ಮಾಡಿದಾಗ ಆ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಒಬ್ಬರನ್ನೊಬ್ಬನ ಅರ್ಥ ಮಾಡ್ಕೊಂಡಿರುವಂಥದ್ದಾಗಿರ್ಬೋದು, ತುಂಬಾ ಚೆನ್ನಾಗಿದೆ. ಒಂದೆರಡು ತಿಂಗಳು ಒಟ್ಟಿಗೆ ಇರಬೇಕು ಅಂತಂದ್ರೇನೆ ತುಂಬಾ ಕಿರಿಕಿರಿಯನ್ನು ಪಡ್ಕೊಳ್ಳುವಂತ ಈಗಿನ ಕಾಲದಲ್ಲಿ ಇಷ್ಟು ವರ್ಷಗಳ ಕಾಲ, ಐ ಥಿಂಕ್ ಒಂದ್ 20 ವರ್ಷ ಆಗಿದ್ಯಾ? 18 ವರ್ಷ ಆಯ್ತು. 18 ವರ್ಷ ಆಗಿದೆ. ಈ ಜೂನ್ 16ನೇ ತಾರೀಕಿಗೆ 18 ವರ್ಷ ಕಂಪ್ಲೀಟ್ ಆಗುತ್ತೆ. ಬಟ್ ಏನಾಗ್ತಿದೆ ಅಂತಂದ್ರೆ, ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾದಿಂದ ಮದುವೆ ಆಗಿರುವಂತಹ ಗಂಡನ್ನೂ ಬಿಟ್ಟು ರೀಲ್ಸ್ ಅಲ್ಲಿ ಒಬ್ರನ್ನೊಬ್ರು ನೋಡ್ಕೊಂಡು ಓಡೋಗ್ತಾ ಇದ್ದಾರೆ. ಸೊ ಏನ್ ಹೇಳ್ತೀರಾ ಅಂತ ಸರ್? ಅಗೇನ್ ಏನ್ ಗೊತ್ತಾ ಸರ್, ಟೆಕ್ನಾಲಜಿ ಕ್ಯಾನ್ ಬಿ ಯೂಸ್ಡ್ ಹೌ ಎವರ್ ಯು ವಾಂಟ್ ಟು. ಅದನ್ನ ಪಾಸಿಟಿವ್ ಆಗೂ ಯೂಸ್ ಮಾಡ್ಕೋಬಹುದು, ಈ ತರ ಓಡೋಗೋದಕ್ಕೂ ಯೂಸ್ ಮಾಡ್ಕೋಬಹುದು. ಒಂದು. ಎರಡನೇದು, ನನ್ನ ಪ್ರಕಾರ ಇದು ಅಗೇನ್ ವಾಟ್ ಎವರ್ ಐ ಸ್ಪೀಕ್, ಇಟ್ ಇಸ್ ಆಲ್ ನನ್ನ ವೈಯಕ್ತಿಕ, ಯಾರ್ದು ಕಂಪೇರ್ ಮಾಡ್ಕೊಂಡಾಗ್ಲಿ, ಇವ್ರ ಬಗ್ಗೆ ಆಗ್ಲಿ ಅವ್ರ ಬಗ್ಗೆ ಆಗ್ಲಿ ಮಾತಾಡ್ತಿಲ್ಲ. ನಾವು ನಮ್ಮ ಒಂದು ಜನರೇಷನ್ ಈ 16-17 ಎಲ್ಲ ಇದ್ದಾಗ ಫೋನ್ಸ್ ಇರಲಿಲ್ಲ. ಫೋನ್ಸು ಅವಾಗ ಜಸ್ಟ್ ಇಂಟ್ರಡ್ಯೂಸ್ ಆಗ್ತಿತ್ತು. ಪೇಜರ್ಗಳಿತ್ತು, ಲ್ಯಾಂಡ್ಲೈನ್ಸ್ ಇತ್ತು, ಕಾಯಿನ್ ಬೂತ್ಗಳಿತ್ತು. ಇಂಟರ್ನೆಟ್ಗೆ ಎಕ್ಸ್ಪೋಜರ್ ಇರಲಿಲ್ಲ. ಇಂಟರ್ನೆಟ್ ಯಾವಾಗ ಸ್ಟಾರ್ಟ್ ಆಯಿತು, ಇಟ್ ವಾಸ್ ವೆರಿ ಹ್ಯಾಂಡಿ. ಅಂದರೆ ನಾವು ಸಿನಿಮಾನ ಫಸ್ಟಿಂದ ಲಾಸ್ಟ್ವರೆಗೂ ಕ್ಲೈಮ್ಯಾಕ್ಸ್ ಕಾಯ್ತೀವಿ. ಇವ್ರಿಗೆ ಫೋನ್ಗಳು ಕೈಗೆ ಬಂದ್ಬಿಟ್ಟು ಕ್ಲೈಮ್ಯಾಕ್ಸ್ ಫಸ್ಟ್ ನೋಡ್ಕೊಂಡ್ಬಿಡ್ತಾರೆ. ಆ ಥರ ಹೋಗ್ಬಿಟ್ಟಿದೆ. ಇಟ್ಸ್ ವೆರಿ ಫಾಸ್ಟ್. ನೋಡಿ, 3 ಅವರ್ ಇದ್ದಿದ್ದ ಸಿನಿಮಾ ಇವಾಗ 1.5 ಅವರ್ ಬಂದಿದೆ. ಕೈಗೆ ಫೋನ್ಗಳು ಬಂದ್ಮೇಲೆ ಮಕ್ಕಳ ಪೇಷನ್ಸು 15 ಸೆಕೆಂಡ್ಸ್ ಬಂದ್ಬಿಟ್ಟಿದೆ. ಆ 15 ಸೆಕೆಂಡ್ಸ್ನಲ್ಲಿ ನಿಮ್ಗೊಂದು ವಾವ್ ಅನ್ನೋದಿರ್ಬೇಕು, ಒಂದು ಬೂಮ್ ಅನ್ನೋದಿರ್ಬೇಕು, ಒಂದು ಕ್ಲಿಫ್ ಹ್ಯಾಂಗರ್ ಇರಬೇಕು. ಆಗ ಫುಲ್ ಕಂಪ್ಲೀಟ್ ಆಗ 15 ಸೆಕೆಂಡ್ಸ್ ನೋಡ್ತಾರೆ. ಆ 5 ಸೆಕೆಂಡ್ಸ್ನಲ್ಲಿ ನಿಮ್ಗೇನು ವಾವ್ ಅನ್ನಿಸ್ಲ್ವಾ, ಜುಪ್ ಅಂತ ಸ್ವೈಪ್ ಮಾಡ್ತಾರೆ. ಈ ಸ್ವೈಪ್ ಮಾಡೋ ಜನ್ರೇಷನ್ಗೆ ಎಷ್ಟು ಪೇಷನ್ಸ್ ಇರುತ್ತೆ? 18 ವರ್ಷ ಎಲ್ಲ ಇನ್ನು ಮುಂದಕ್ಕೆ ನೀವು ಕನ್ಸೋದು, 18 ವರ್ಷ ಇವ್ರು ಮದುವೆ ಆಗಿದ್ರಂತೆ, 20 ವರ್ಷ ಮದುವೆ ಆ್ಯನಿವರ್ಸರಿ, ಇದೆಲ್ಲ ಮುಂದಕ್ಕೆ ನಿಮ್ಗೆ ಕೇಳೋದಕ್ಕೆ ಸಿಗೋದಿಲ್ಲ. ಇದು ಜನ್ರೇಷನ್ ಜೆನ್ಸಿಗೆ ಇದು 1 ವರ್ಷ ಕಂಪ್ಲೀಟ್ ಆಯ್ತು ಅಂದ್ರೆ ಅವರು ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ ಮಾಡ್ಬೇಕಾಗತ್ತೆ. 1 ವರ್ಷಕ್ಕೇನೆ. ಅಂಡ್ ಅವ್ರು ತಪ್ಪು ಅಂತಾನು ಹೇಳ್ತಾ ಇಲ್ಲ ನಾನು. ನಮಗ್ ಮುಂಚೆ ಇದ್ದವರು ಬೇಬಿ ಬೂಮರ್ಸ್, ಆಮೇಲೆ ಬೂಮರ್ಸ್ ಬಂದ್ರು, ಆಮೇಲೆ ಮಿಲೇನಿಯನ್ಸು, ಆಮೇಲೆ ಜೆನ್ಸಿ, ಆಲ್ಫಾ 2000 ಮೇಲಿರೋರು. ಜೆನ್ಸಿಗಳಿಗೆ ಈ ಆಲ್ಫಾಗಳು ಇದಾರಲ್ಲ ನೆಕ್ಸ್ಟು, ಅವ್ರನ್ನ ನೋಡಿದಾಗ ಏನನ್ಸುತ್ತೆ, ಏನ್ ಇವರು, ನಾವು 15 ಸೆಕೆಂಡ್ ನೋಡ್ತಿದ್ವಿ ರೀಲ್ನ, ಇವ್ರು 2 ಸೆಕೆಂಡ್ ನೋಡ್ತಾ ಇಲ್ವಲ್ಲ ಅನ್ಸುತ್ತೆ. ದಟ್ ಇಸ್ ಹೌ ದ ಮೆಂಟಾಲಿಟಿ ಈಸ್. ಅವ್ರವ್ರ ಪ್ರಕಾರ ಅವರು ದೇ ಆರ್ ರೈಟ್. ಬಟ್ ನಾನು ನೋಡಿರೋದು ಜನ್ಸಿಗಳನ್ನ, ಬಿಕಾಸ್ ನಮ್ಮ ಮನೆಯಲ್ಲೂ ಒಬ್ಬ ಇದ್ದಾನೆ, ಪೇಷನ್ಸ್ ಲೆವೆಲ್ ತುಂಬಾ ಕಡಿಮೆ. ಅಂಡ್ ದೇ ಆಕ್ಚುಲಿ ನೋ ವಾಟ್ ದೇ ವಾಂಟ್. ನಮ್ಗೆ ಇಷ್ಟೇ ಬೇಕಾಗಿರೋದು, ನಮ್ಮ ಲೈಫ್ ಸ್ಟೈಲ್ ಇಷ್ಟೇ, ಆಯ್ತಾ, ಕೆಲಸ ಮುಗಿತಾ, ನೆಕ್ಸ್ಟ್ ಏನು, ಈ ಥರ ಒಂದು ಮೈಂಡ್ ಸೆಟ್ನಲ್ಲಿದ್ದಾರೆ. ಕಮಿಟ್ಮೆಂಟ್ಸು, ಒಂದು ಲವ್ ಸ್ಟೋರಿ, ಒಂದು ಒಂದು ಫ್ಯಾಂಟಸಿ ವರ್ಲ್ಡ್ನಲ್ಲಿ ಇಲ್ಲ ಅವರು. ದೇ ಆರ್ ಜಸ್ಟ್ ಆನ್ ಟು ದ ಪಾಯಿಂಟ್. ಆಯ್ತಾ, ಕೆಲಸ ಮುಗಿತಾ, ಮಿಕ್ಕಿದ್ ನೋಡ್ಕೊಳ್ಳೋಣ, ನೆಕ್ಸ್ಟ್ ಏನು, ಕೆಲ್ಸಕ್ಕೆ ಹೋಗ್ಬೇಕಾ, ಇನ್ನೊಂದು 20 years 22 yearsಗೆಲ್ಲ ಮಿಲಿಯನಿಯರ್ಸ್ ಆಗ್ತಾ ಇದ್ದಾರೆ. ನಮ್ಮ ಒಂದು ಜನ್ನಲ್ಲಿ ಇರಲಿಲ್ಲ ಅದು. 30-35 years ಆದ್ರೂ ಸೈಕಲ್ ಹೊಡ್ಕೊಂಡು ನಿಧಾನಕ್ಕೆ ಆಗೋರು. ಈಗ ದೇರ್ ಆರ್ ಸ್ಟಾಕ್ ಮಾರ್ಕೆಟ್ಸ್, ಇಂಟರ್ನೆಟ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್. ಪಾಸಿಟಿವ್ ಸೈಡೂ ಇದೆ ಜನ್ಸಿಗೆ. ಹಿಂಗೆ ಮಿಲಿಯನಿಯರ್ಸ್ ಆಗ್ತಾ ಇದ್ದಾರೆ, ಸ್ವಂತ ಬಿಸ್ನೆಸ್ಗಳು ಲಾಂಚ್ ಮಾಡ್ತಾ ಇದ್ದಾರೆ, ದೊಡ್ಡ ಗಾಡಿಗಳು, ಫ್ಯಾನ್ಸಿ ಕಾರ್ಸ್, ಬೇಗ ಸತ್ತೋಗ್ತಾ ಇದ್ದಾರೆ. ಹಂಗೇನೆ ಫಾಸ್ಟ್ ಆಗಿ ಹೋಗಿ ಕೂತ್ಕೊಳ್ಳೋದು ಮಾಡೋದು. ಎಷ್ಟು ಬೇಗ ಡೆವಲಪ್ಮೆಂಟ್ ಆಗ್ತಿದೆಯೋ ಇಂಟರ್ನೆಟ್ ಇಂದ, ಅಷ್ಟೇ ಬೇಗ ಕ್ಲೋಸ್ ಆಗ್ತಾ ಇದೆ. ಸಪೋಸ್ ವೆನ್ ಯು ಸಿ ಹಿಸ್ಟ್ರಿನಲ್ಲಿ ಮಂಗನಿಂದ ಮಾನವ ಆಗೋದಕ್ಕೆ ಒಂದಷ್ಟು ವರ್ಷ ತಗೊಂಡ್ರು. ಅಲ್ಲಿಂದ ಈ ನಾರ್ಮಲ್ ಆಗಿ ರಾಜರು ಬಂದರು, ರಾಜರಿಂದ ಡೆಮೋಕ್ರಸಿ ಬಂತು, ಡೆಮೋಕ್ರಸಿಯಿಂದ ಜನರು ಈ ಜನ್ರೇಷನ್ಗೆ ಬಂದು, ಈ ಜನ್ರೇಷನ್ ನೋಡಿ ಎಷ್ಟು ಬೇಗ ಫಾಸ್ಟ್ ಆಗಿ ಹೋಗ್ತಾ ಇದೆ ಹೇಳಿ. 2010 ಮೇಲೆ ಇಂಟರ್ನೆಟ್ ಬಂದು
18 ಮೇಲೆ AI ಬಂದು ಹ್ಮ್. ಆ ಸ್ಪ್ಯಾನ್ಗಳು ಕಡಿಮೆ ಆಗ್ತಾ ಇದೆ. ಮಂಗನಿಂದ ಮಾನವ, ಆಮೇಲೆ ರಾಜರು, ಆಮೇಲೆ ಪೊಲಿಟಿಕಲ್ ಡೆಮೋಕ್ರಸಿ, ಆಮೇಲೆ ಜನರೇಷನ್, ಇವಾಗ AI. ಆ ಸ್ಪ್ಯಾನ್ ಆಫ್ ಇಯರ್ಸ್ ನೋಡಿದ್ರೆ ನೀವು ಎಲ್ಲ ಬೇಗ ಆಗ್ತದೆ. ಆ್ಯಂಡ್ ಇಟ್ ಇಸ್ ಡಿಸ್ಟ್ರಕ್ಷನ್ ಇಸ್ ವೆರಿ ಕ್ಲೋಸ್ ಬೈ. ಅದಕ್ಕೆ ಅರ್ಜೆಂಟ್ ಆಗೆಲ್ಲ ಮುಗಿಸ್ಕೊಂತವ್ರೆ ನಮ್ಮ ಜೆನ್ಸಿಗಳು. ಹಂಗಂದಲ್ಲ, ನನ್ನ ವಿಚಾರ ಏನಂತಂದ್ರೆ, ಈಗ ಓಕೆ ಜೆನ್ಸಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ನೀವು. ಬಟ್ ಮದುವೆ ಆಗಿರುವಂತವ್ರು, ಮಗು ಇರ್ತೈತೆ, ಗಂಡ ಇರ್ತಾನೆ, ಚೆನ್ನಾಗಿ ದುಡಿತಾ ಇರ್ತಾರೆ ಅಂತದ್ದೊಂದು. ಅದಾದ್ಮೇಲೆ ಇನ್ನೊಂದೇನಂತಂದ್ರೆ, ಪ್ರಪೋಸ್ ಮಾಡಕ್ ಹೋದಾಗ ಏನೋ ಫಾರಿನ್ ಸ್ಟೈಲ್ ಅಲ್ಲಿ ಪ್ರಪೋಸ್ ಮಾಡ್ತಾರೆ ಅಂತ ಅಂದಾಗ ಕಟ್ ಆಗ್ಬಿಟ್ಟು ಪೆಟ್ರೋಲ್ ಹಾಕಿ ಸುಟ್ಟು ಬಿಡುವಂತದ್ದು, ಈ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ. ಆಮೇಲೆ ಇನ್ನೊಂದೇನಂತಂದ್ರೆ, ಇವಾಗ ಗಂಡ ಚೆನ್ನಾಗಿದ್ರು ಕೂಡ, ಮಕ್ಳಿದ್ರು ಕೂಡ ಬಿಟ್ಟು ಹೋಗುವಂತ ಪರಿಸ್ಥಿತಿ ಏನಕ್ಕೆ ಬರುತ್ತೆ? ಆ ನೆಸೆಸಿಟಿ ಏನಿದೆ ಅಂತ. ಸಿ, ಇಟ್ ಈಸ್ ದ ಎಕ್ಸ್ಪೋಜರ್ ದಟ್ ಯು ಆರ್ ಗೆಟಿಂಗ್ ಥ್ರೂ ಇಂಟರ್ನೆಟ್. ನಿಮ್ಗೆ ಆಪ್ಷನ್ಸ್ ಜಾಸ್ತಿ ಇದೆ ಇವಾಗ. ಅದು ನಿಮ್ ಕೈ, ನಿಮ್ ಜಾಬ್ನಲ್ಲೇ ಇದೆ. ಸಂಬಂಧಕ್ಕೆ ಬೆಲೆನೇ ಇಲ್ವಾ ಹಂಗಾದ್ರೆ? ಸಂಬಂಧಕ್ಕೆ ಬೆಲೆಗಳು ಇವಾಗಿಲ್ಲ ಸರ್. ಅಗೇನ್ ನಿಮ್ಮ ಅಪ್ಬ್ರಿಂಗಿಂಗ್ ಮೇಲೆ ಹೋಗುತ್ತೆ. ನೀವು ನಿಮ್ಮ ಒಂದು ಮಕ್ಕಳನ್ನಾಗ್ಲಿ, ನಿಮ್ಮ ಒಂದು ಪರಿವಾರನಾಗ್ಲಿ, ನಿಮ್ಮ ಅಪ್ಬ್ರಿಂಗಿಂಗ್ ಏನಿದೆ. ಈಗ ನೀವು ಈಗಿರೋ ಜನ್ಸಿಗಳಿಗೆ ನಿಮಗೆ ದೀಪಾವಳಿ ಎಷ್ಟು ದಿನ ಮಾಡ್ತಾರೆ, ದಸರಾ ಏನಕ್ಕೆ ಮಾಡ್ತಾರೆ ಇದೆಲ್ಲ ಕೇಳಿ. ದೇವಸ್ಥಾನದಲ್ಲಿ ಆರತಿ ಏನಕ್ಕೆ ಮಾಡ್ತಾರೆ ಕೇಳಿ. ತೀರ್ಥ ಏನಕ್ಕೆ ಕೊಡ್ತಾರೆ ಕೇಳಿ. ಗಂಟೆ ಏನಕ್ಕೆ ಇಟ್ಟಿದ್ದಾರೆ, ಗಂಟೆ ಏನಕ್ಕೆ ಹೊಡಿತಾರೆ ಅನ್ನೋದು ಕೇಳಿ. ದೇರ್ ಇಸ್ ನೋ ಆನ್ಸರ್ಸ್. ಅವ್ರಿಗೆ ಗೊತ್ತಿಲ್ಲ. ನಮ್ಮ ಜನ್ರೇಷನಲ್ಲಿ ಪ್ರತಿಯೊಂದಕ್ಕೂ ಒಂದು ಆನ್ಸರ್ ಇರ್ತಿತ್ತು. ಪ್ರತಿಯೊಂದಕ್ಕೂ ನಮ್ಮ ತಂದೆ ತಾಯಿ ಹೇಳ್ಕೊಡೋರು. ಗಂಟೆ ಏನಕ್ಕೆ ಹೊಡಿತಾರೆ, ಅಭಿಷೇಕ ಏನಕ್ಕೆ ಮಾಡ್ತಾರೆ, ತೀರ್ಥ ಏನಕ್ಕೆ ಕೊಡ್ತಾರೆ, ಕರ್ಪೂರ ಏನಕ್ಕೆ ಹಚ್ತಾರೆ, ಮಂಗಳಾರತಿ ಏನಕ್ಕೆ ಮಾಡ್ತಾರೆ ಅನ್ನೋದು ಎಲ್ಲದಕ್ಕೂ ಎಕ್ಸ್ಪ್ಲನೇಷನ್ ನಮ್ಗಳು ಗೊತ್ತು. ಅವಾಗ ಸ್ವಲ್ಪ ಹ್ಯುಮ್ಯಾನಿಟಿ ಇತ್ತು ಅನ್ಸುತ್ತೆ. ಇವಾಗ ನೋಡಿ ಬ್ರೋ, ಇವಾಗ ನೀವು ಹೇಳಿದ್ರಲ್ಲ, ಗಂಟೆ ಏನಕ್ಕೆ ಕೊಡಿತಾರೆ, ತೀರ್ಥ ಏನಕ್ಕೆ ಕೊಡ್ತಾರೆ, ಆಮೇಲೆ ಇದೇನೋ ಪ್ರಸಾದ ಏನಕ್ಕೆ ಕೊಡ್ತಾರೆ, ಅದೆಲ್ಲ ಮುಂಚೆ ಫಾಲೋ ಮಾಡೋರು ಅಂತ. ಇವಾಗ ನಾವು ದೇವಸ್ಥಾನಕ್ಕೆ ಹೋದಾಗ ಉಂಡಿಲಿ 100 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಹಾಕ್ತಿವಿ. ದೇವ್ರು ತಗೊಳಲ್ಲ ಅಂತ ಗೊತ್ತಿದ್ರು ಹಾಕ್ತಿವಿ. ಓಕೆನಾ? ಅದೇ ತರ ಒಬ್ಬ ಭಿಕ್ಷಕನ್ಗೆ ಅವ್ನು ತಿಂತಾನೆ ಊಟ ಅಂತ ಗೊತ್ತು, ತಂಗಳನ್ನ ಹಾಕ್ತಿವಿ. ಇದ್ರಲ್ಲಿ ಎಲ್ಲಿದೆ ಹ್ಯುಮ್ಯಾನಿಟಿ? ನಾವೇನ್ ನೋಡ್ತೀವಲ್ಲ ಅದರಲ್ಲೇ ದೇವ್ರನ್ನ ಕಾಣಿಸ್ಕೋಬೇಕು. ವೆರಿ ಸಿಂಪಲ್ ಸರ್. 100 ರೂಪಾಯಿ ತಟ್ಟೆಗೆ ಹಾಕೊಳ್ಳುವಾಗ ದೇವಸ್ಥಾನದಲ್ಲಿ ದೊಡ್ಡದು ಅನ್ಸುತ್ತೆ. ಅದೇ 100 ರೂಪಾಯಿ ಬಾರ್ಗೋದಾಗ ತುಂಬ ಚಿಕ್ಕದು ಅನ್ಸುತ್ತೆ. ಅದು ನಮ್ಮ ಮೆಂಟಾಲಿಟಿ ಇರೋದು ಇವಾಗ. ಯು ಹ್ಯಾವ್ ಟು, ಹಾಗೆ ಅಪ್ಬ್ರಿಂಗಿಂಗ್ ಮೇಲೆ ಹೋಗುತ್ತೆ. ನೀವು ನಿಮ್ಮ ಮಕ್ಕಳನ್ನ ಹೆಂಗೆ ಬೆಳೆಸ್ತೀರಾ, ಏನು ತೋರಿಸ್ತೀರಾ, ಏನು ತೋರಿಸಲ್ಲ, ಇಟ್ ಈಸ್ ಆಲ್ ಅಪ್ ಟು ಯು. ನೀವು ಹೇಳ್ದಂಗೆ ಕರ್ಕೊಂಡೋಗಿ ಕಟ್ಟಾಕ್ಬಿಟ್ಟು ಪೆಟ್ರೋಲ್ ಹಾಕಿ ಸುಟ್ಟಾಕ್ತಾ ಇದ್ದಾರೆ ಅಂದರೆ ಮೆಂಟಾಲಿಟಿ ಹೇಗಿರ್ಬೋದು, ಏನಕ್ಕೆ ಮಾಡಿರ್ಬೋದು? ಇಟ್ ಇಸ್ ಆಲ್ ಬಿಕಾಸ್ ಆಫ್ ದ ಇಂಟರ್ನೆಟ್ ಆ್ಯಂಡ್ ದ ಥಿಂಗ್ಸ್ ದಟ್ ದೇ ಆರ್ ಗೆಟಿಂಗ್ ಥ್ರೂ. ಇನ್ಫಾರ್ಮೇಷನ್ ನಿಮ್ಗೆ ಅಷ್ಟು ಸಿಗ್ತಾ ಇದೆ ಇಂಟರ್ನೆಟ್ನಲ್ಲಿ. ಹಿಂಗೆ ಮಾಡ್ಬೋದು, ಹಿಂಗಾಯ್ತಂತೆ, ಹಂಗಾಯ್ತು. ನಮಗೂ ಗೊತ್ತಾಗಿದೆ ಹೆಂಗೆ, ಇಂಟರ್ನೆಟ್ಟಿಂದಾನೆ. ಈಗ ತಮಾಷೆಗೆ ಒಬ್ಬ ಗರ್ಲ್ಫ್ರೆಂಡು ಒಬ್ಬ ಬಾಯ್ ಫ್ರೆಂಡ್ಗೆ ನೋಡಿ, ಯಾರೋ ಹಿಂಗೆ ಸುಟ್ಟಾಕಿದಾಗ ನೀನು ಏನಾದರೂ ಮಾಡು, ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾರೆ. ತಮಾಷೆಗೆ ಬಂದೇ ಬರುತ್ತೆ, ಕ್ಯಾಶುವಲ್ ಟಾಕ್. ಬಟ್ ಆ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಂಗೆ ಅವಳಿಗೆ? ಇಂಟರ್ನೆಟ್ ಇಂದ. ಐ ಆಮ್ ನಾಟ್ ಸೇಯಿಂಗ್ ಇಂಟರ್ನೆಟ್ ಇಸ್ ಬ್ಯಾಡ್. ಇಟ್ ಕ್ಯಾನ್ ಬಿ ಯೂಸ್ಡ್ ಪಾಸಿಟಿವ್ಲಿ ಆರ್ ನೆಗೆಟಿವ್ಲಿ. ಇಟ್ ಈಸ್ ಅಪ್ ಟು ಯು ಹೇಗೆ ಯೂಸ್ ಮಾಡ್ತೀರಾ ಅನ್ನೋದು. ಆ್ಯಂಡ್ ಆಲ್ಸೋ ಆ ಮೆಂಟಾಲಿಟಿಗೆ ಯು ಶುಡ್ ನೋ ವಾಟ್ ಈಸ್ ಯುವರ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಯುವರ್ ಅಪ್ಬ್ರಿಂಗಿಂಗ್. ನಿಮ್ಮನ್ನು ಹೇಗೆ ಬೆಳೆಸಿದ್ದಾರೆ, ಇದು ತಪ್ಪು, ಇದು ಸರಿ ಅಂತ ಹೇಳ್ಕೊಟ್ಟು ಬೆಳೆಸಿದ್ರೆ ನಿಮಗೆ ಅರ್ಥ ಆಗತ್ತೆ. ಒಬ್ಬರ ಬಗ್ಗೆ ಮಾತಾಡಬಾರ್ದು, ಅವ್ರದ್ದು ಗೌರವ ಹಿಂಗಿದೆ, ಅವ್ರದ್ದು ಅಚೀವ್ಮೆಂಟ್ಸ್ ಹಿಂಗಿದೆ, ನೀನು ತಪ್ಪು ಬಗ್ಗೆ ಮಾತಾಡು, ಅವಾಗ ಪ್ರಶ್ನೆ ಮಾಡಿದ್ರೆ ನಿಂಗೆ ಉತ್ತರ ಸಿಗತ್ತೆ. ಇದೆಲ್ಲ ಅಪ್ಬ್ರಿಂಗಿಂಗ್ನಲ್ಲಿ ಬರುತ್ತೆ. ಇದೆಲ್ಲ ಅವ್ರು ಬೆಳೆದಿರೋ ರೀತಿ ನೀತಿಗಳಲ್ಲಿ ಬರುತ್ತೆ. ನಿಮ್ಗೆ ಲಾಸ್ಟ್ ಇಂಟರ್ವ್ಯೂನಲ್ಲಿ ಹೇಳಿದೆ ಗೊತ್ತಾ, ಈ ಲವ್ 30 years 40 years ಮುಂಚೆ ಇದ್ದಿದ್ದು ಅದೆಲ್ಲ ಯಾವುದೂ ಇಲ್ಲ. ನೀವೇನೇ ಲವ್ ಮಾಡಿದ್ರು ಅಷ್ಟೇ, ಇಲ್ಲ ಯಾರನ್ನ ಇಷ್ಟಪಡ್ತೀರಾ ಅಂದ್ರೂ ಅಷ್ಟೇ, ಅದು ವಿತ್ ಹಾರ್ಟ್ ಇರಬೇಕು. ಅಕಾರ್ಡಿಂಗ್ ಟು ದರ್ ಮೂಡ್. ಇವಾಗ ಜನ್ಸಿಗಳು ಅವ್ರ ಮೂಡ್ ಪ್ರಕಾರ ಹೋಗ್ಬಿಡ್ತಾರೆ. ಸೊ ಎಲ್ಲಿದೆ ಟ್ರೂ ಲವ್? ಇಲ್ಲ, ಏನೂ ಸಿಗಲ್ಲ ನಿಮ್ಗೆ ಲೈಫಲ್ಲಿ. ಇನ್ನೊಂದೇನು ಗೊತ್ತಾ, ಆಲ್ ದಿಸ್ ಏನಂತಾರೆ ಬ್ಯೂಟಿಫುಲ್ ಥಿಂಗ್ಸ್ ಅಂದರೆ, ನೀವು ಅಳೋದು, ನಗೋದು, ಕಿಸ್ ಮಾಡೋದು, ಮತ್ತು ಡ್ರೀಮ್, ಇದೆಲ್ಲ ಏನು ಗೊತ್ತಾ, ನೀವು ನೋಡೋಕ್ಕಾಗಲ್ಲ. ಇದು ಯು ಶುಡ್ ಫೀಲ್ ದಟ್.
ಸೊ ನೀವು ಯಾವಾಗ ಕಣ್ಣು ಮುಚ್ತೀರಲ್ಲ ಅವಾಗ ಫೀಲ್ ಆಗುತ್ತೀವಲ್ಲ ಬ್ರೋ. ಸೊ ಇದು ಯಾರು ಫೀಲ್ ಮಾಡ್ಕೊಳ್ಳಲ್ಲ ಬ್ರೋ ಇವಾಗ, ಎಲ್ಲ ಅಕಾರ್ಡಿಂಗ್ ಟು ದರ್ ಮೂಡ್. ಏನಾಗಿದೆ ಅಂದ್ರೆ ಸರ್, ಯಾರು ಯಾರ ಬಗ್ಗೆನೂ ಯೋಚನೆ ಮಾಡ್ತಾ ಇಲ್ಲ. ಒಂದು ಒಬ್ಬರನ್ನ ಕೆಳಗಾಕ್ಬಿಟ್ಟು ಮಾತಾಡಿದ್ರೆ ನಾವ್ ಹೆಂಗ್ ಮೇಲ್ ಬರ್ತೀವಿ ಅನ್ನೋದು ಯೋಚನೆ ಮಾಡ್ತಾರೆ. ಆಲ್ ನೆಗೆಟಿವ್ ಥಾಟ್ಸ್. ಈಗ ನಾವ್ ಇದು ಇಂಟರ್ವ್ಯೂ ನೀವು ಪೋಸ್ಟ್ ಮಾಡಿದ್ಮೇಲೆ ಯೂಟ್ಯೂಬ್ ನಲ್ಲಿ ಕೆಳಗಡೆನೆ ಒಂದಷ್ಟು ಜನ ಬಂದು ಕಕ್ಕ ಮಾಡ್ತಾರೆ ಕಾಮೆಂಟ್ಸ್ ಬಾಕ್ಸ್ ನಲ್ಲಿ. ನೀವು ತೆಗೆದು ನೋಡಿ ಅವ್ರದ್ದು. ಯಾರೋ ಚಿಕ್ಕ ಹುಡುಗ ಒಂದು 15-16 ವರ್ಷ ಇರುತ್ತೆ, ಜೀವನನೇ ನೋಡಿರಲ್ಲ, ಅವನು ಲೈಫ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ದು ಒಂದು ಮೊಬೈಲ್ ಫೋನ್ ಅಂತ ಕೊಡ್ಸಿರ್ತಾರೆ, ಅದಕ್ಕೊಂದು ರೀಚಾರ್ಜ್ ಅಂತ ಮಾಡಿಸಿರ್ತಾರೆ. ಅವ್ರೇನ್ ಮಾಡ್ತಾರೆ, ಇವ್ ಕೂತ್ಕೊಂಡು ಏನೋ ಮಾತಾಡ್ತಾವ್, ನೋಡೋ ಇವನು ಅಲ್ಲಿ ನೋಡೋ ಚಪ್ರಿ ತರ ಬಟ್ಟೆ ಹಾಕೊಂಡವನೇ, ಇವನ್ ನೋಡೋ ಶೋಕಿ, ಅವನ್ ನೋಡೋ ಶೋಕಿ ಅನ್ಕೊಂಡು ಹಾಕ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀನಿ ಹೇಳಿ, ನಾನು ಗೆಟ್ ವೆಲ್ ಸೂನ್ ಅಂತೀನಿ. ಮಾನಸಿಕವಾಗಿ ಪಾಪ ಅವ್ರಿಗೂ ಏನೋ ತೊಂದರೆಗಳಿರುತ್ತೆ. ಇದೆಲ್ಲ ಎಲ್ಲರೂ ಮಾಡೋದಕ್ಕಾಗೋದಿಲ್ಲ. ಅವ್ರವ್ರಿಗೆ ಏನೇನ್ ಬೇಕೋ, ಅವ್ರವ್ರು ಏನೇನ್ ಪಡ್ಕೊಂಡ್ ಬಂದಿರ್ತಾರೋ ಅದೇ ಮಾಡಕ್ಕಾಗದೇ ಇರೋ ಅವ್ರ ಫ್ರಸ್ಟ್ರೇಷನ್ ತೆಗಿಬೇಕಲ್ಲ, ಬಂದು ಕಮೆಂಟ್ಗಳನ್ನ ಮಾಡ್ತಾರೆ. ಆ ಫ್ರಸ್ಟ್ರೇಷನ್ ಅಲ್ಲಿ ತೆಗಿತಾರೆ. ಅವ್ರದ್ದು ತಪ್ಪಲ್ಲ. ಅಗೇನ್ ಅಪ್ ಬ್ರಿಂಗಿಂಗ್, ಅವ್ರನ್ನ ಯಾರು ಬೆಳೆಸಿರ್ತಾರಲ್ಲ, ಅವ್ರ ತಂದೆ ತಾಯಿಗಳು ಹೇಗ್ ಬೆಳೆಸಿರ್ತಾರೆ ಅಂತ ಕಮೆಂಟ್ಗಳನ್ನ ಗೊತ್ತಾಗತ್ತೆ ನೋಡಿ. ಅದನ್ನ ಅಪ್ ಬ್ರಿಂಗಿಂಗ್ ಅನ್ನೋದು. ಈ ತರ ಕೆಟ್ಟದಾಗಿ ಹೋಗಿ ಒಬ್ಬರ ಬಗ್ಗೆ ಮಾತಾಡಬಾರ್ದು, ಅಥವಾ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರೆ ಫಾರ್ ವಾಟ್? ನಿನ್ನ ಅಚೀವ್ಮೆಂಟ್ ಏನು ಫಸ್ಟ್ ನೀನ್ ನೋಡ್ಕೊ. ಒಬ್ರು ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದಾರೆ ಅಂದ್ರೆ ಏನಕ್ಕೆ ಮಾತಾಡ್ತಾ ಇದಾರೆ? ಅವ್ರು ಏನೋ ಮಾಡಿರ್ಬೇಕು ಲೈಫಲ್ಲಿ, ಏನೋ ₹1 ಅಷ್ಟು ನಿನ್ಗಿಂತ 10 ಪೈಸಾ ಅಷ್ಟು ಜಾಸ್ತಿ ಮಾಡಿರ್ಬೇಕು, ಅದಕ್ಕೆ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದಾರೆ. ಆ ಸೆನ್ಸ್ ಇರೋದಿಲ್ಲ. ಇವನೇನೋ ಮಾಡಿರೋದು 15 ವರ್ಷಕ್ಕೆ ಈ ತರ ಒಂದು ಕಮೆಂಟ್ಗಳು ಹಾಕಿದಾಗ ಏನ್ ಹೇಳೋದಕ್ಕಾಗತ್ತೆ? ಗೆಟ್ ವೆಲ್ ಸೂನ್ ಅಂತ ಹೇಳ್ಬೇಕಷ್ಟೇ. ಅಪ್ಬ್ರಿಂಗಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಹೆಂಗೆ ಬೆಳೆಸ್ತೀರಾ ನೀವು, ಇಂಟರ್ನೆಟ್ ಇರಲಿ, ಇನ್ನೊಂದಿರಲಿ, ಮತ್ತೊಂದಿರಲಿ, ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು, ಮನೆಯಲ್ಲಿ ಹೇಗೆ ಬೆಳೆಸ್ತಾರೆ ಅದ್ರ ಮೇಲೆ ನಡ್ಕೊಂತಾರೆ ಸರ್. ಅದ್ರ ಮೇಲೆ ಈ ತರ ಸುಟ್ಟಾಕೋದು, ಕಟ್ಟಾಕೋದು ನಡೀತಾನೆ ಇರುತ್ತೆ.